ಸರ್ ಇದೆಲ್ಲದ್ರ ಜೊತೆಗೆ ಈಗ ತುಂಬ ದೊಡ್ಡ ಜರ್ನಿ ಅಂತಂದರೆ ಧ್ರುವ ಅವ್ರ ಜೊತೆಗೆ ಪಗುರು ಆದ ನಂತರದಲ್ಲಿ ಆ ಸಾಂಗ್ ದೊಡ್ಡ ಮಟ್ಟದ ಹಿಟ್ ಅಂದರೆ ಬರೀ ಕರ್ನಾಟಕದಲ್ಲಲ್ಲ ಬೇರೆ ರಾಜ್ಯಗಳಲ್ಲೂ ಆ ಸಾಂಗ್ ದೊಡ್ಡ ಮಟ್ಟದ ಸಕ್ಸಸ್ ಆಯಿತು. ಸೊ ಮಾರ್ಟಿನಲ್ಲೂ ಕೂಡ ನಿಮ್ಮ ಜುಗಲ್ ಬಂದು ದೊಡ್ಡ ಮಟ್ಟದಾಗಿದೆ ಮತ್ತು ಎಲ್ಲ ಸಾಂಗ್ಗಳಿಗೂ ನೀವೇ ಕೊರಿಯೋರು. ಇಲ್ಲ ಮಾರ್ಟಿನಲ್ಲಿ ಒಂದು ಇಮ್ರಾನ್ ಮಾಸ್ಟರ್ ಮಾಡಿದ್ದಾರೆ. ಹಾಂ ಹೌದು, ಈ ಡೊಯೆಟ್ ಸಾಂಗ್ ಅವ್ರು ಮಾಡಿರೋದು. ಈಗ ನನಗೆ ಅದೇ ಸರ್ ಹೇಳಿಲ್ವ ಸರ್, ನನಗೆ ಲೈಫ್ ಟೈಮ್ ಮರೆಯೋಕ್ಕಾಗದಿರೋ ಅಂಥದ್ದು ನನಗೆ ಮಾರ್ಟಿನ್ ಸಿನಿಮಾ. ನನಗೆ ಅದು ಯಾವುದೇ ದೇವ್ರ ಪುಣ್ಯನೋ ಗೊತ್ತಿಲ್ಲ, ನನಗೆ ಒಬ್ಬ ಹೀರೋ ನಮ್ಗೆ ಸಾಥ್ ಕೊಟ್ಟು ಧ್ರುವನವರು ಸಾಥ್ ಕೊಟ್ಟು ನಮಗೆ ಇವತ್ತಿನ ನಾಳೆ ಇವತ್ತು ಪಗುರು ಹೇಳ್ಕೊತಾ ಇದೆ. ಬೇರೆ ಸಿನಿಮಾಗಳು ಹೇಳ್ಕೊತೀನಿ, ದೊಡ್ಡ ದೊಡ್ಡ ಸಿನಿಮಾಗಳು ನಮಗೆ ಲೈಫ್ ಕೊಟ್ಟಿದೆ, ಎಲ್ಲನೂ ಕೊಟ್ಟಿದ್ದೆ, ನಾನು ಇಲ್ಲ ಅಂತ ಹೇಳಲ್ಲ, ಯಾವುದೂ ಮರೆಮಚ್ಚಲ್ಲ. ಬಟ್ ನಮಗೊಬ್ರು ಯಾರಾದರೂ ಒಬ್ಬರು ಪುಷಪ್ ಮಾಡಬೇಕಲ್ಲ ಸರ್. ಏನಾದ್ರು ಇಷ್ಟು 25 ವರ್ಷ ಆದರೂ ನಾವು ಇನ್ನೂ ಹಿಂಗೆ ಸೈಕಲ್ ಹೊಡಿತಾನೆ ಇದೀವಲ್ಲ ಅನ್ನೋದು ಇತ್ತು, ನನ್ನ ಕೂರ್ಗಿತ್ತು. ಬಟ್ ಈ ಸಿನಿಮಾದಲ್ಲಿ ನನಗೆ ಅದನ್ನು ಫುಲ್ಫಿಲ್ ಮಾಡಿದ್ದಾರೆ ಧ್ರುವ ಅವರು. ನಮಗೊಂದು ಒಳ್ಳೆಯ ಅವಕಾಶ ಕೊಟ್ಟು ಈ ಸಾಂಗ್ನ ಬೇರೆ ಯಾರು ಬೇಕಾದ್ರೆ ಮಾಡ್ಬೋದಾಗಿತ್ತು. ಅಂದರೆ ನಿಮಗೆ ಒಂದು 6 ಡೇಸ್ ಬರುತ್ತೆ, ಒಂದು ಅದೇ 6 crores ಏನೋ ಆಗುತ್ತೆ ಆ ಸಾಂಗಿಗೆ. ಅದು ಅಷ್ಟು ಕೋಟಿ ಖರ್ಚು ಮಾಡಿದ್ದಾರೆ ಹಾಡಿಗೆ. ಆಮೇಲೆ ನಿಮ್ಗೆ 17 ದಿವಸ ಶೂಟ್ ಮಾಡಿದ್ದೀವಿ, ಅಲ್ಲಿ ಫಾರಿನಲ್ಲಿ ಶೂಟ್ ಮಾಡಿದ್ದೀವಿ, ಆಮೇಲೆ ಗೋವಾದಲ್ಲಿ ಮಾಡಿದ್ವಿ, ಬೆಂಗಳೂರಲ್ಲಿ ಮಾಡಿದ್ದೀವಿ, ಆಮೇಲೆ ಸೆಟ್ಟಲ್ಲಿ ಮಾಡಿದ್ದೀವಿ. ನಿಮ್ಗೆ ಒಂದು 10 ಸೆಕೆಂಡ್ಸ್ಗೂ ಒಂದೊಂದು ಕಾಸ್ಟ್ಯೂಮ್ಸು ಒಂದೊಂದು ಲೊಕೇಶನ್ ಚೇಂಜ್ ಆಗ್ತಾ ಇರುತ್ತೆ. ಅಷ್ಟು ಅದ್ಧೂರಿತನ, ಆಮೇಲೆ ಅಷ್ಟು ಕೆಪಾಸಿಟಿ ಇರುವಂಥ ಸಾಂಗು ನನಗೆ ಕೊಡಬೇಕು ಅಂತ ಅವ್ರಿಗೇನು ಇದಿಲ್ಲ. ನೀವು ಯೋಚನೆ ಮಾಡಿಬೇಕಂದ್ರೆ, ಯಾಕಂದರೆ ಈಗಿರೋ ಇದರಲ್ಲಿ ಈಗ ನಾನೇ ಅನುಭವಿಸಿದ್ದೀನಿ ಸರ್. ಒಂದು ಬಜೆಟ್ ಸಿನಿಮಾ ಅಂತ ಹೇಳಿದ್ರೆ ಆ ಸಿನಿಮಾದಲ್ಲಿ ಸಕ್ಸಸ್ ಆಗಿರುತ್ತೆ, ನಾವು ಮಾಡಿಕೊಟ್ಟಿರ್ತೀವಿ, ಕಷ್ಟಪಟ್ಟೇನೋ ಪೇಮೆಂಟ್ ಇಲ್ಲದೇನೋ ಕಮ್ಮಿನೋ ಮಾಡಿಕೊಡ್ತೀವಿ. ಬಟ್ ನೆಕ್ಸ್ಟ್ ಸಿನಿಮಾದಲ್ಲಿ ನಮ್ಮನ್ನ ಕರೆಯೋದೇ ಇಲ್ಲ. ಅದೇ ಇದವರೇ ನಮ್ಮನ್ನ ಕರೆಯೋದಿಲ್ಲ. ದೊಡ್ಡ ಸಿನಿಮಾ ಮಾಡ್ತಾರೆ, ಬಟ್ ನಮ್ಮನ್ನ ಕರೆಯೋದಿಲ್ಲ, ಅವಾಯ್ಡ್ ಮಾಡ್ತಾರೆ. ಆ ಥರ ನಡೆದಿದೆ. ನಾವು ಹೇಳ್ಕೊಳಕ್ಕೋಗಲ್ಲ. ಇವತ್ತೇ ನಾನು ಹೇಳ್ತಾ ಇರೋದು 20 ವರ್ಷ ಜರ್ನಿಯಲ್ಲಿ ಇವತ್ತು ಹೇಳ್ತಾ ಇದ್ದೀನಿ ಅಷ್ಟೇ ಆ ವಿಷಯನ ನಾನು. ಬಟ್ ಹಂಗಿರ್ಬೇಕಂದ್ರೆ ಇವ್ರು ನಮಗೇನು ಅವಶ್ಯಕತೆ ಇಲ್ಲ. ಧ್ರುವ ಸರ್ ನನಗೆ ಅವ್ರು ಮನಸ್ಸು ಮಾಡಿದರೆ ಯಾರೋ ಆಚೆಯಿಂದನೋ ಅಲ್ಲಿಂದ ಇಲ್ಲಿಂದನೋ ಕರೆಸಿ ಅವರು ಕೊಡ್ಬೋದಾಗಿತ್ತು, ಕೆಲಸ ಕೊಡ್ಬೋದಾಗಿತ್ತು. ಬಟ್ ಅವರು ಒಂದೇ ಒಂದು ಮುರಳಿ ಮಾಡಲಿ ಈ ಸಾಂಗು ಅಷ್ಟೇ ಅವ್ರ ಮೈಂಡಲ್ಲಿ ಇದ್ದಿದ್ದು. ನನ್ನನ್ನೇ ಕರೆಸಿದ್ರು, ಸಾಂಗ್ ಮತ್ತೆ ಕೇಳಿಸಿದ್ರು. ಅದೇನೋ ಗೊತ್ತಿಲ್ಲ ಸರ್, ಅದೇನು ಬಾಂಡಿಂಗ್ ಅಂತ ಗೊತ್ತಿಲ್ಲ. ನಾನಂತೂ ಅವ್ರಿಗೇನಂತೂ ಯಾವುದತ್ರ ಹೆಲ್ಪ್ ಮಾಡಿಲ್ಲ. ನಾನು ಯಾವತ್ತೂ ಅವ್ರ ಸಿನಿಮಾಗಳು ಮಾಡಿರಲಿಲ್ಲ. ಮಾಡಿರೋದೇ ಪಗುರು ಸಿನಿಮಾ. ತುಂಬ ಲಾಂಗ್ ನಾನು ಸಕ್ಸಸ್ಸಲ್ಲಿ ಮಾಡಿದಾಗೆಲ್ಲ ಅವಾಗೆಲ್ಲ ಇಲ್ಲ, ನಾನು ಬಿದ್ದಾಗ ಕರೆದು ಕೊಟ್ರಲ್ಲ, ಅದು ನಮಗೂ ಒಂದು ಏನಂತೀರ, ಅದು ಹೇಳೋಕ್ಕಾಗೋದಿಲ್ಲ ಅದು. ಬಟ್ ಆ ಸಿನಿಮಾ ಆದಮೇಲೆ ನನಗೆ ಈ ಸಿನಿಮಾದಲ್ಲಿ ತುಂಬ ದೊಡ್ಡ ನನಗೆ ಸಕ್ಸಸ್ ಸಿಗುತ್ತೆ ಸರ್. ಯಾಕಂದರೆ ನಿಮಗೆ ಲೈಫ್ ಟೈಮ್ ಒಂದು ವಿಜುವಲ್ಸಲ್ಲಿ ಒಂದು ಹೇಳ್ಕೊಳ್ಳೋಕ್ಕೆ ನನಗೆ ಒಂದು ಮಾರ್ಟಿನ್ ಅನ್ನೋ ಸಿನಿಮಾ ಒಂದು ಇದಾಗುತ್ತೆ. ಸರ್ ವ್ಯಕ್ತಿಯಾಗಿ ಧ್ರುವ ಅವ್ರು ಎಷ್ಟು ಇಷ್ಟ ಆಗ್ತಾರೆ ಅಂದರೆ, ಯಾಕಂದರೆ ಎಷ್ಟೋ ಜನರ ಬಲ್ಲಿ ಕೇಳಿದ್ದೀನಿ ಅಂದರೆ, ಈ ಥರ ಕಷ್ಟದಲ್ಲಿದ್ದರೆ ಫಸ್ಟು ಬೇಕು ಕರಗ್ತಾರೆ, ಬಂದು ಏನೇ ಇದ್ದರೂ ಸಾತಾಗಿ ನಿಂತ್ಕೋತಾರೆ. ಖಂಡಿತ ಸರ್, ನಾನು ಅದನ್ನೇ ಹೇಳ್ತಾ ಇಲ್ವ ಸರ್. ನನ್ನ ಸಿನಿಮಾಗೆ ನಾನು ಅವನ್ನ ಕರೆದೆ, ನಾನು ಸಾರ್ನ ಹೋಗಿ ಯಾವುದನ್ನ ಕರೆದ್ವಿ. ಬಟ್ ಇವ್ರನ್ನ ಕರೆದ್ವಿ ನಾವು ಹೋಗಿ, ಸರ್ ಈ ಥರ ಇದಕ್ಕೆ ಹೋದ್ವಿ, ನಾನು ಅವ್ರ ಆಫೀಸ್ಗೆ ಹೋದೆ ನಾನು ಡೈರೆಕ್ಟಾಗಿ. ಸರ್ ಈ ಥರ ಈ ಥರ ನನ್ನ ಸಿನಿಮಾ ಇಷ್ಟ. ಅವ್ರಿಗೆ ಗೊತ್ತು, ಅವರೇ ಅದು ಇಂಟರ್ವ್ಯೂಲ್ಲಿ ಇದರಲ್ಲಿ ನಮ್ಮ ಪ್ರೆಸ್ ಮೀಟಲ್ಲಿ ಹೇಳಿದರು. ಅವ್ರಿಗೆ ಕೇಳಿದೆ, ಈ ಥರ ಸರ್ ನನ್ನ ಸಿನಿಮಾ ಈ ಥರ ಇದೆ, ಈ ಥರ ಎಲ್ಲ ಮುಗಿದೋಗಿದೆ ಸರ್, ನೀವು ಬಂದು ಸ್ವಲ್ಪ ಇದನ್ನು ಮಾಡಿಕೊಡಿ ನನಗೆ ಅಂತ ಹೇಳಿದೆ. ಈ ಡೇಟ್ ಹಾಕಿ ಮಸ್ಟನ್ನು ಬರ್ತೀನಿ ಅಂತ ಹೇಳಿದ್ರು. ಬಂದು ಅದೇ ಥರ ನಮಗೆ ತುಂಬ ಸಪೋರ್ಟ್ ಮಾಡಿದ್ರು, ತುಂಬ ಕಡೆಯಿಂದ ಹೇಳಿಸಿದ್ರು, ತುಂಬ ಕಡೆ ಇದು ಮಾಡಿದ್ರು, ಆಮೇಲೆ ಇನ್ಫ್ಲುಯೆನ್ಸ್ ಮಾಡಿಸಿದ್ರು, ತುಂಬ ಕಡೆ ಚೆನ್ನಾಗಿ ಇದು ಮಾಡಿದ್ರು. ಅದಾದಮೇಲೆ ಅಲ್ಲಿ ಇದರಲ್ಲೂ ಹೇಳಿದ್ರು ನೋಡಿ, ನನಗೆ ಆ ಟೈಮಲ್ಲಿ ಅವ್ರು ಬ್ಯುಸಿ, ಯಾರೋ ಧ್ರುವ ಸರು, ಯಾವುದೋ ಮಾರ್ಟಿನ್ದು ಸಾಂಗ್ ಮಾಡಬೇಕು ಸರ್, ಯಾವುದೋ ಇಂಟ್ರೆಡಕ್ಷನ್ ಸಾಂಗ್ ಮಾಡಬೇಕು, ಎಲ್ಲ ಡೇಟ್ ಫಿಕ್ಸ್ ಆಗಿ ಮಾಡಬೇಕು. ಬಟ್ ನಾನು ಈ ಸಿನಿಮಾ ರಿಲೀಸ್ ಡೇಟ್ ಹಾಕ್ಕೊಂಡಿದ್ದೀನಿ ಆಯ್ತರ. ಅಲ್ಲಿ ಬಂದು ಹೇಳ್ತಾ ಇದ್ದಾರೆ, ನಾನು ಮುರಳಿ ಮಾಸ್ಟರ್ಗೋಸ್ಕರ ನಾನು ನನ್ನ ಸಾಂಗ್ ಡೇಟ್ನ ಚೇಂಜ್ ಮಾಡಿದ್ದೀನಿ, ನಾನು ಅದು ಮುಂದಕ್ಕೆ ಹಾಕಿದ್ದೀನಿ ನಾನು. ಯಾಕಂದ್ರೆ ಅವ್ರ ಸಿನಿಮಾ ರಿಲೀಸ್ ಇದೆ ಅನ್ನೋದಕ್ಕೋಸ್ಕರ ನಾನು ಅವ್ರ ಕೈಗೆ ಸಿಗ್ತಾಯಿಲ್ಲ ನನಗೆ ಮುರಳಿ ಮಾಸ್ಟ್ರು. ಸರ್ ಯಾವ ಹೀರೋ ಹೇಳ್ತಾರೆ ಸರ್, ಯಾರು ಮಾಡ್ತಾರೆ ಸರ್, ಆ ಥರ ಅವರು ಹೇಳಿದ್ರು. ನನಗೆ ಅವತ್ತೇ ನಮ್ಗೆ ಒಂಥರ ಫಿದಾ ಆಗೋದೆ ನಾನು. ಯಾಕಂದ್ರೆ ನಮಗೋಸ್ಕರ ವೆಯ್ಟ್ ಮಾಡಿ ನಮಗೋಸ್ಕರ ಕೊಟ್ಟು ಸಾಂಗ್ ಕೊಟ್ಟು ಮಾಡಿದ್ರಲ್ಲ, ಅದು ಯಾವತ್ತೂ ನಮಗೆ ಕೊಟ್ಟವ್ರು, ಕೆಲಸ ಕೊಟ್ಟವ್ರನ್ನ ನಾವು ಯಾವತ್ತೂ ಮರಿಬಾರ್ದು. ಯಾವತ್ತೂ ಅಷ್ಟೇ, ಅವತ್ತಿಂದ ಇವತ್ತವರೆಗೂ ಅಷ್ಟೇ, ನಮ್ಮ ಕೆಲಸ ಕೊಟ್ಟು ನಾವು ಮರೆಯೋದಿಲ್ಲ ಸರ್. ಸರ್ ಇನ್ನು ಮಾರ್ಟಿನ್ ಸಾಂಗ್ ಬಗ್ಗೆ ಹೇಳ್ತಾ ಇದ್ರೆ, ಏನು ಇಂಟ್ರೊಡಕ್ಷನ್ ಸಾಂಗ್ ಸರ್, ಯಾರು ಕೊಟ್ಟಿದ್ದು, ಏನು ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಸರ್ ಇದು ನಿಜ ಹೇಳಬೇಕು ಅಂದರೆ ಸರ್, ನಿಮ್ಗೆ ಒಂದು ಟ್ರೈಲರ್ ನೋಡ್ದಂಗೆ ಇರುತ್ತೆ ಸರ್. ನೀವೇನು ಒಂದು ಸಿನಿಮಾಗೆ ನೀವು ಏನು ಮಾಡ್ತಾರೆ, ಒಂದು ಟ್ರೈಲರ್ ತೋರಿಸ್ಬಿಟ್ಟು ವಾವ್ ಅನ್ನಿಸ್ತಾರಲ್ಲ ಸರ್. ಸಿನಿಮಾದಲ್ಲಿ ಇರೋದನ್ನೆಲ್ಲ ಕಂಟೆಂಟಲ್ಲಿ ತೆಗೆದು ಕಟ್ ಮಾಡಿ ಒಂದು ಇದು ಮಾಡ್ತಾರಲ್ಲ, ಈ ಸಾಂಗೇ ಹಂಗಿರುತ್ತೆ. ನಿಮಗೆ ಈ ಸಾಂಗೇ ಆ ಥರ ಇರುತ್ತೆ. ಒಂದು ಏನಾದರೂ ಹಿಂಗೆ ನೋಡ್ತಾ ಇದ್ರೆ ಹಿಂಗೆ ಹೋಗ್ಬಿಡುತ್ತೆ ಸಾಂಗ್ಸ್ ಹಂಗೆ. ಅಷ್ಟು ನಿಮಗೆ ಕಣ್ಣಿಗೆ ತಂಪು ಇಂಪು ಎಲ್ಲ ಇರ್ತದೆ ಈ ಸಾಂಗಲ್ಲಿ.
ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀವಿ, ತುಂಬ ಹೋಮ್ ವರ್ಕ್ ಮಾಡಿದ್ದೀವಿ ನಾವು ಈ ಸಾಂಗಿಗೆ. ಸರ್ ನಾವು ಚಾಲೆಂಜಾಗಿ ತೋರಿಸ್ಬೇಕು, ನಾವು ಯಾರಿಗೂ ಕಮ್ಮಿ ಇಲ್ಲ ತೋರಿಸ್ಬೇಕಂತಲೇ ಮಾಡಿರೋದು ಸರ್, ಇರೋದು ಓಪನಾಗಿ ಹೇಳ್ತೀವಿ. ಯಾಕಂದರೆ ಸುಮ್ಮನೆ ಯಾಕೆ ಇದು ಹೇಳ್ಕೊಳ್ಳೋದಲ್ಲ, ನಮ್ಮಲ್ಲೂ ಆ ಕೆಪಬಲ್ ಇದೆ, ನೀವು ಕೊಡಿ, ನಮ್ಮಲ್ಲಿರೋರ್ಗೂ ಕೊಡಿ ಅನ್ನೋದಕ್ಕೋಸ್ಕರ ನನಗೆ ಕೊಡಿ ಅಂತ ಹೇಳ್ತಾ ಇಲ್ಲ ಸರ್. ಇಲ್ಲಿರೋ ಮಾಸ್ಟರ್ಸ್ಗಳು, ಇರೋ ಕೊರಿಯೋಗ್ರಾಫರ್ಸ್ಗಳು ತುಂಬ ಜನ ಒಳ್ಳೊಳ್ಳೆ ಟ್ಯಾಲೆಂಟ್ಸ್ ಇದ್ದಾರೆ ಸರ್. ನೀವು ಬೆನ್ನು ತಟ್ಟಿದ್ರು, ನೀವು ಕರೆದು ಕೊಟ್ಟರೆ ನಿಜವಾಗ್ಲೂ ಹೇಳ್ತೀನಿ ಕೇಳಿ ಸರ್. ನೀವು ಸರ್ ಚೆನ್ನೈಯಿಂದ ಕರ್ಕೊಂಬಂದು ಅಲ್ಲಿ ಹಿಟ್ಟಾಗಿರೋರನ್ನ ಕರ್ಕೊಂಬಂದು ಅಲ್ಲಿ ಸಾಂಗ್ನ ಹಿಟ್ ಮಾಡೋರನ್ನ ಕರ್ಕೊಂಬಂದು ಇಲ್ಲಿ ಸಾಂಗ್ ಕೊಡ್ತಾರೆ. ಬಟ್ ಇಲ್ಲಿ ಹಿಟ್ ಆಗಿರೋರನ್ನ ಯಾರು ಅದನ್ನು ಪಬ್ಲಿಸಿಟಿನೇ ಮಾಡೋದಿಲ್ಲ, ಅದು ಹೋಗೋದೇ ಇಲ್ಲ ಆಚೆ. ಸರ್ ಆಚೆನೇ ಹೋಗೋದಿಲ್ವಲ್ಲ ಸರ್. ಇವಾಗ ನೀವು ನೋಡಿ ಹೈದ್ರಾಬಾದಲ್ಲಿ ಮಾಡ್ತಾರೆ, ಯಾರೋ ಮಾಸ್ಟ್ರು ಮಾಡ್ತಾರೆ, ಅಲ್ಲಿ ಯಾರೋ ಚೆನ್ನೈಲಿ ಮಾಡ್ತಾರೆ, ಮಾಸ್ಟ್ರು ಮಾಡ್ತಾರೆ. ಅದನ್ನು ಅಲ್ಲಿರೋರು ಹೇಳ್ತಾರೆ, ಅವ್ರನ್ನ ಪುಷಪ್ ಮಾಡ್ತಾರೆ. ಅಲ್ಲಿರೋ ಹೀರೋಗಳೆಲ್ಲ ಪುಷಪ್ ಮಾಡೋದೆಲ್ಲ ಇದನ್ನು ಮಾಡ್ತಾರೆ. ನಮ್ಮ ಹೀರೋಗಳು ಪುಷಪ್ ಮಾಡಿದ್ದಾರೆ, ನಮಗೆ ಅದೇ ನಮಗೊಂದು ಖುಷಿ ನಮಗೆ ಇಲ್ಲಿ. ಬಟ್ ಏನಂದರೆ ಇಲ್ಲಿರೋರಿಗೆ ನೀವು ಫುಲ್ ಅವಕಾಶ ಕೊಟ್ಟರೆ ಅದಕ್ಕಿಂತ ಅಪ್ನಾಗಿ ಮಾಡ್ತಾರೆ. ನೀವು ಅವಕಾಶ ಕೊಡಬೇಕಷ್ಟೇ, ಅವಕಾಶಗಳು ಕೊಟ್ಟಾಗಲೇ ಈ ಥರ ಬರೋದು ಸಾಂಗ್ಸ್ಗಳು. ಅದಕ್ಕೆ ನಾನು ಉದಾಹರಣೆ ಸಾಂಗ್ಸ್ಗಳು ನಾವು ಮಾಡಿರೋ ಉದಾಹರಣೆ, ನಾವೆಲ್ಲ ಚಾಲೆಂಜಿಂಗ್ ಮಾಡಿರೋದು ಇಷ್ಟು ಸಾಂಗ್ಸ್ಗಳು ಬಂದಿರೋದು ಇದರಲ್ಲಿ. ಸರ್ ಥ್ಯಾಂಕ್ ಯು ಸೋ ಮಚ್, ಒಳ್ಳೇದಾಗಲಿ. 25 ವರ್ಷದ ದೊಡ್ಡ ಜರ್ನಿ, ಇನ್ನು 25 ವರ್ಷ ಇನ್ನೂ ಸೂಪರ್ ಆಗಿರಲಿ ಸರ್, ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು. ಎಸ್, ಇದಿಷ್ಟು ಮುರಳಿ ಅವರ ಮಾತು. ಕ್ಯಾಮರಾ ಪರ್ಸನ್ ಶ್ಯಾಮ್ ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್ ಬೆಂಗಳೂರು.